ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ರೀ. ಗರ್ದಿಗಮ್ಮತ್ ಫೇಸ್ಬುಕ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಪ್ರತಿ ದಿವಸ ಸಹಸ್ರಾರು ಜನ ಲೈಕ್ ಮಾಡ್ತಾರೆ, ಅವರಿಗೆ ಅನಂತ ಕೃತಜ್ಞತೆಗಳು. ಇವತ್ತು ನೋಡ್ಗುಡ್ದ ಭಾಳ ಮಂದಿ ಅಬ್ಸರ್ವ್ ಮಾಡ್ತಿರ್ತಾರೆ, ಇದೇನು ಖಾದಿ ಹಾಫ್ ಕೋಟ್ ಹಾಕೊಂಡು ಗೌಡ್ರು ಕುಂತಾರಂತೇಳಿ. ಬಹಳ ದಿವಸದಿಂದ ಭಾಳಷ್ಟು ಜನ ನನ್ನ ವೀಕ್ಷಕರ ಈ ಜಾಕೆಟ್ ಮ್ಯಾಗ ಭಾಳ ಚಂದ ಕಾಣ್ತಾರೆ, ವಿಡಿಯೋ ಮಾಡಿರಿ, ಭಾಳ ನಿಮ್ಗೆ ಸೂಟ್ ಆಗ್ತೈತಿ ಅಂತೀರ. 2010 ನಂತರ ನಾ ಖಾದಿಯನ್ನು ಉಪಯೋಗ ಮಾಡ್ಕೊಂಡ್ರೆ ಹಾಕಿಲ್ಲ. ಇವತ್ತು ನನ್ನ ಮಗ ಬೆಂಗಳೂರಿನಾಗ ಇಂಜಿನಿಯರ್ ಆದಂಥ ಮಗ ಒತ್ತಾಯಿಲ್ಲ ಇದನ್ನು ಹಾಕೋಬೇಕಂತ ಈ ಹಾಫ್ ಜಾಕೆಟ್ ಅಂತಾರೋ ಕೋಟ್ ಅಂತಾರೋ ಹೊಡಿಸ್ಬಿಟ್ಟಿದ್ದಾನು. ಅದ್ರ ಹಿಂದೆ ಉದ್ದೇಶ ಇತ್ತು ಅವಂಗ. ಪಪ್ಪ 21ನೇ ತಾರೀಕಿಗೆ ಬಾಪೂಜಿ ಭಾರತ, ಅಂಬೇಡ್ಕರ್ ಭಾರತ, ಇವತ್ತು ಸಂವಿಧಾನ ಭಾರತ, ಇವತ್ತು ಈ 3 ಕಾರ್ಯಕ್ರಮ ಹಿಂದಾಗಬೇಕಾಗಿತ್ತು. ದಿವಂಗತ ಪ್ರಧಾನಿ ಮನಮೋಹನ್ ಸಿಂಗ ತಿರ್ಕೊಂಡ್ರಿಂದ ಮುಂದೆ ಹಾಕಿದ್ರು. ಅವತ್ತು ಇಡೀ ಬೆಳಗಾವ ನೋಡಾಕ್ ಬ್ಯಾರೆ ಜಿಲ್ಲಾದಿಂದ ಮಂದಿ ಬರತ್ತಿತ್ತು. ಈಗ ಒಂದು 3-4 ದಿವಸದಿಂದ ಉಪಮುಖ್ಯಮಂತ್ರಿ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರ, ಸುರ್ಜೇವಾಲಾ ಅವರ ಬೆಳಗಾವಿಗೆ ಬಂದ ಕಾರ್ಯಕ್ರಮ ಯಶಸ್ವಿ ಮಾಡಕ್ ಗುದ್ದಾಡತ್ತಾರ. ಯಾಕಂದ್ರೆ ಹೋದ ಕಾರ್ಯಕ್ರಮದಾಗ ಈ ಮಹಾನ್ ದೇಶ ಕಂಡಂತ, ಜಗತ್ ಕಂಡಂತ ಈ ಮಹಾನ್ ಭಾವರು ಮಹಾತ್ಮ ಗಾಂಧೀಜಿ ಆಗಲಿ, BR ಅಂಬೇಡ್ಕರ್ ಆಗಲಿ, ಇವತ್ತು ಅವ್ರನ್ನ ದೇಶ ಮೆಚ್ಚತೈತೆ, ವಿದೇಶದಾಗ ಮೆಚ್ಚತಾರ. ಬೆಳಿಗ್ಗೆ ಹೇಳ್ಬಿಡ್ದ ಎಲ್ಲ ಸರ್ಕಾರಿ ಆಫೀಸ್ನಾಗ ಅವರ ಫೋಟೋಗಳನ್ನ ಪೂಜಾ ಮಾಡಿ, ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೋತಾರ. ಆದ್ರೆ ಇವತ್ತು ಬೆಳಗಾವಿ ಕಾರ್ಯಕ್ರಮ ನೋಡಿದ್ರ ಒಟ್ಟಾರೆ ಯಾಕೋ ಇಲ್ಲಿ ಒಗ್ಗಟ್ಟು ಕಾಣತಿಲ್ಲ. ಇವತ್ತು ಬೆಳಗಾವಿಯ ಇದೊಂದು ಪಕ್ಷದ ಕಾರ್ಯಕ್ರಮ ಅಂತಾರು, ಸರ್ಕಾರಿ ಕಾರ್ಯಕ್ರಮ ಅಂತಾರು. ಆದ್ರೆ ಇಲ್ಲಿಯ ಶಾಸಕರ, ಜನಪ್ರತಿನಿಧಿಗಳ, ಇಲ್ಲಿಯ ಜನರಿಗೆ ಆಸಕ್ತಿ ಇದ್ದಂಗೆ ಕಾಣುವತ್ತ. ಯಾಕೋ ಏನೋ ನೀವು ಒಟ್ಟಾರೆ ನಿಮ್ಮ ವೈಯಕ್ತಿಕ ದ್ವೇಷ, ಸೇಡ ಏನಾದರೂ ಇದ್ರೆ ಬೇರೆ ಕಾರ್ಯಕ್ರಮದಾಗ ನೀವು ತಿರುಗಿಸ್ಕೋರಿ. ಈ ದೇಶಕ್ಕೆ ಕಂಡಂತ ಮಹಾನ್ ಅಪರೂಪದ ರಾಜಕಾರಣಿಗಳು ಇವರು, ಆ ದೇಶ ಭಕ್ತರು ಇವರು, ದೇಶ ಸೇವಕರು ಇವರು, ದೇಶ ಕಂಡಂತ ಮಹಾನ್ ನಾಯಕರು ಇವರು. ಇವ್ರ ಒಂದು ಕಾರ್ಯಕ್ರಮ, 100 ವರ್ಷದ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಭಾಗವಹಿಸ್ರಿ. ಅವ್ರ ಮ್ಯಾಗ ಬಟ್ಟಿಟ್ರಿ, ಇವ್ರ ಮ್ಯಾಗ ಬಟ್ಟಿಟ್ರಿ, ಅವ್ರು ಕರಿಲಿಲ್ಲ, ಇವ್ರು ಕರಿಲಿಲ್ಲ ಅಂದ ಅವು ಎರಡೂ ಆತ್ಮಗಳ ತ್ರಾಸ ಮಾಡ್ಕೋಬಾರ್ದು. ಮ್ಯಾಗ ತ್ರಾಸ ಮಾಡ್ಕೊಂಡು ಕಣ್ಣೀರು ಹಾಕಬಾರ್ದು. ಅವ್ರಿಗೆ ಕಣ್ಣೀರು ಹಾಕಿಸ್ಬೇಡ್ರಿ, ಖುಷಿಯಿಂದ ಕಾರ್ಯಕ್ರಮ ಮಾಡ್ರಿ. ನಿಮ್ಮ ವೈಯಕ್ತಿಕ ತಿಕ್ಕಾಟಗಳನ್ನು ಬದಿಗಿಡ್ರಿ. ಜಿಲ್ಲೆಯ ರಾಜಕಾರಣಿಗಳು, ರಾಜ್ಯ ರಾಜಕಾರಣಿಗಳು, ಈ ಒಂದು ಸಂದರ್ಭ ಸುಸೂತ್ರ ಮತ್ತೆ ಬರುವುದಿಲ್ಲ. 100 ವರ್ಷದ ಒಂದು ಒಳ್ಳೆ ಕಾರ್ಯಕ್ರಮ, ದೇಶಕ್ಕೊಂದು ಸಂದೇಶ, ವಿದೇಶಕ್ಕೊಂದು ಸಂದೇಶ ನಾವು ಕಳಿಸ್ಬೇಕಾಗೈತಿ. ಅದಕ್ಕೆ ಆ ಮಹಾನ್ ವ್ಯಕ್ತಿಗಳಿಗೆ ಕಣ್ಣೀರು ಹಾಕಿಸದ ಮಾಡಿದ ಆ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಬೇಕು. ರಾಜ್ಯದ ಜನ, ಜಿಲ್ಲೆಯ ಜನ, ಎಲ್ಲ ನಾಯಕರು ಕರೆದ್ರು ಆತು, ಕರೀದಿದ್ರು ಆತು. ಆ 21ನೇ ತಾರೀಕಿನ ಕಾರ್ಯಕ್ರಮ ಯಶಸ್ವಿ ಗಳಿಸ್ಬೇಕಂತ ಗರ್ದಿಗಮ್ಮತ್ತ ವಿನಂತಿ ಮಾಡ್ಕೊತೈತೆ. ನಮಸ್ಕಾರ.